ಹೋಯ್ ನಮಸ್ಕಾರ, ವೆಲ್ಕಮ್ ಟು ಕರಾವಳಿ ಹುಡುಗನ ಮನೆ ಅಡುಗೆ ಯೂಟ್ಯೂಬ್ ಚಾನಲ್. ಅಡುಗೆ ಮಾಡೋಕ್ಕೆ ನಾನು ರೆಡಿ, ತಿಂಬಕ್ಕೆ ಅಲ್ಲ ಕಾಮ್ಕೆ ನೀವು ರೆಡಿನಾ? ಬನ್ನಿ ಹಂಗಾರೆ ಶುರು ಮಾಡುವಲ್ಲ. ನೀವು ನನ್ನ ಚಾನಲ್ನ ಮೊದಲನೇ ಸಾರಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ಹಿಂದಿನ ವೀಡಿಯೋದಲ್ಲಿ ಹೇಳಿದ ಹಾಗೆ ಡ್ರೈ ಗೋಬಿ ರೆಸಿಪಿನ ಹಾಕ್ತೀನಿ ಅಂತ ಹೇಳಿದ್ದೆ. ಸೊ ಈ ರೆಸಿಪಿನ ನೀವು ಈಸಿಯಾಗಿ 5ರಿಂದ 10 ನಿಮಿಷದಲ್ಲಿ ಊಟಕ್ಕೆ ಅಥವಾ ಸ್ನ್ಯಾಕ್ಸ್ಗೆ ಮಾಡ್ಕೊಳ್ಬೋದು. ಸೊ ನೋಡೋಣ ಹೇಗೆ ಮಾಡೋದು ಅಂತ. ನಾನಿಲ್ಲಿ 3 ಮೀಡಿಯಮ್ ಸೈಜ್ದು ಫ್ಲವರ್ನ ತೊಗೊಂಡು ಅದನ್ನ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಿದ್ದೀನಿ. ಇದಕ್ಕೆ ನಮ್ಮ ಅತ್ತಿಗೆ ನನಗೆ ತುಂಬ ಹೆಲ್ಪ್ ಮಾಡ್ತಿದ್ದಾರೆ ಈ ವಿಡಿಯೋಸ್ ಮಾಡಲಿಕ್ಕೆ. ಸೊ ಅವರು ಕೂಡ ನನಗೆ ತುಂಬ ಇನ್ಪುಟ್ಸ್ ಕೊಡ್ತಾರೆ. ಸೊ ನೀವಿಲ್ಲಿ ನೋಡ್ತಾ ಇರೋದು ಅವರೇ. ಗೋಬಿನ ಕಟ್ ಮಾಡಾದ ನಂತರ ಗ್ಯಾಸ್ ಮೇಲೆ ನಾವು ಒಂದು ಪಾತ್ರೆಯಲ್ಲಿ ನೀರನ್ನು ಇಟ್ಕೊಂಡು ಅದನ್ನು ಉಗುರು ಬೆಚ್ಚಗೆ ಕಾಯಿಸಬೇಕು. ಆ ನೀರು ಕಾದ ನಂತರ ಅದನ್ನು ನಾವು ಕಟ್ ಮಾಡಿರೋ ಗೋಬಿಗೆ ಹಾಕಿ ಅದಕ್ಕೆ ಸ್ವಲ್ಪ ಅರಿಶಿಣ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದರಿಂದ ಅದರಲ್ಲಿರೋ ಹುಳು ಎಲ್ಲ ಸುತ್ತು ಹೋಗಿ ನಮಗೆ ಕ್ಲೀನಾಗಿರೋ ಗೋಬಿ ಸಿಗುತ್ತೆ. ನಂತರ ಡ್ರೈ ಗೋಬಿ ಬೇಕಾದ ಮಸಾಲನ್ನು ರೆಡಿ ಮಾಡ್ಕೊಳ್ಳೋಣ. ಮೊದಲೇದಾಗಿ ನಾನು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ. ಆ ನಂತರ ನಾನು ಯೂಸ್ ಮಾಡ್ತಾ ಇರೋದು ಕಬಾಬ್ ಪೌಡರ್. ಇದು ವೆಜ್ ಮತ್ತು ನಾನ್ ವೆಜ್ ಎರಡಕ್ಕೂ ಯೂಸ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಸೊ ಅದ್ರದ್ದು ಫೋಟೋನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ನಂತರ ಅದಕ್ಕೆ ನಾವು ನೆನೆಸಿಟ್ಟಿರೋ ಗೋಬಿನ ಆ್ಯಡ್ ಮಾಡಬೇಕು. ಸೊ ಇದಕ್ಕೆ ನಾವು ಎಕ್ಸ್ಟ್ರಾ ನೀರು ಆ್ಯಡ್ ಮಾಡೋ ಅವಶ್ಯಕತೆ ಇರಲ್ಲ, ಯಾಕಂದರೆ ನಾವು ಆ ನೀರಿಂದ ತೆಗೆದು ಹಾಕೋದ್ರಿಂದ ಅದರಲ್ಲೇ ನೀರಿನ ಅಂಶ ಇರುತ್ತೆ. ಸೊ ಅವನ್ನು ತುಂಬ ನಿಧಾನವಾಗಿ ಎರಡನ್ನೂ ಚೆನ್ನಾಗಿ ಕಲಿಸ್ಕೋಬೇಕು. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಿಧಾನವಾಗಿ ಮಿಕ್ಸ್ ಮಾಡಿ, ಇಲ್ಲಾಂದರೆ ಅದು ಒಡೆದೋಗೋ ಚಾನ್ಸಸ್ ಇರ್ತದೆ. ಸೊ ನಾನಿಲ್ಲಿ ಉಪ್ಪು ಯಾಕೆ ಯೂಸ್ ಮಾಡಿಲ್ಲ ಅಂದರೆ ನಾವು ಬಳಸಿರೋ ಕಬಾಬ್ ಪೌಡ್ರಲ್ಲಿ ಉಪ್ಪಿನ ಅಂಶ ಇರೋದ್ರಿಂದ ನಾನಿಲ್ಲಿ ಉಪ್ಪು ಯೂಸ್ ಮಾಡಿಲ್ಲ. ನೀವು ಬೇಕಾದರೆ ಬೇರೆ ಕಬಾಬ್ ಪೌಡರ್ ಅಥವಾ ಕಾರ್ನ್ಫ್ಲೋರ್ ಜೊತೆ ಅರಿಶಿಣ, ಖಾರ ಮತ್ತು ಗರಂ ಮಸಾಲ ಯೂಸ್ ಮಾಡಿ ಬೇಕಾದರೂ ಮಾಡ್ಬೋದು. ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ನಾನಿಲ್ಲಿ ಕಬಾಬ್ ಪೌಡರ್ ಯೂಸ್ ಮಾಡಿದ್ದೀನಿ. ಅವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5ರಿಂದ 10 ನಿಮಿಷ ಹಾಗೆ ಬಿಡಬೇಕು. ನೀವಿಲ್ಲಿ ನೋಡ್ಬೋದು ಇವಾಗ ಕೋಟಿಂಗ್ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ. ಅದು ತುಂಬ ರೆಡ್ಡಿಶ್ ಆಗಿ ಬಂದರೆ ತುಂಬ ಕಾಣಲಿಕ್ಕೆ ತುಂಬ ಕೂಡ ಚೆನ್ನಾಗಿರುತ್ತೆ. ಸೊ ಇದನ್ನು 5ರಿಂದ 10 ನಿಮಿಷ ಹಾಗೆ ಬಿಡಬೇಕು. ಇವಾಗ ಒಂದು ಬಾಣಲೆಗೆ ಎಣ್ಣೆನ ಹಾಕ್ಕೊಂಡು ಅದನ್ನು ಮಧ್ಯಮ ಉರಿಯಲ್ಲಿ ಕಾಯಿಸಬೇಕು. ಸೊ ಎಣ್ಣೆ ಕೂಡ ತುಂಬ ಜಾಸ್ತಿ ಕಾಯಬಾರ್ದು. ಇವಾಗ ನಾನು ಕಲಸಿಟ್ಟಿರೋ ಗೋಬಿನ ಒಂದೊಂದಾಗೆ ಎಣ್ಣೆಗೆ ಬಿಡ್ತೀನಿ. ನೋಡ್ಬೋದು ಎಣ್ಣೆ ಎಷ್ಟು ಜಾಸ್ತಿ ಕೂಡ ಕಾಯಬಾರ್ದು, ಅದು ಜಾಸ್ತಿ ಕಾಯಿದರೆ ಕಪ್ಪಾಗ್ತದೆ. ಸೊ ಎಣ್ಣೆ ಯಾವಾಗೂ ಮೀಡಿಯಮ್ ಫ್ಲೇಮಲ್ಲೇ ಇರಬೇಕು. ಸೊ ಒಂದೊಂದಾಗೆ ಬಿಡಿ, ಇಲ್ಲಾಂದರೆ ಅದು ಒಟ್ಟಿಗೆ ಸೇರಿ ಉಂಡೆ ಆಗೋ ಚಾನ್ಸಸ್ ಇರ್ತದೆ. ಒಂದು ಸುತ್ತು ಬಿಟ್ಟಾದ ನಂತರ ಅದನ್ನು ಹಾಗೆ 1ರಿಂದ 2 ನಿಮಿಷ ಹಾಗೆ ಬಿಡಿ. ಆ ಗುಳ್ಳೆ ಏನು ಬರ್ತಿದೆಯಲ್ಲ ಅದು ಸಂಪೂರ್ಣ ಕಡಿಮೆ ಆಗ್ತಿರುವಾಗ ಜೊತೆಯಾಗಿರೋದನ್ನೆಲ್ಲ ಬೇರೆ ಮಾಡಿ, ಅಂದರೆ ಅದನ್ನು ಚೆನ್ನಾಗಿ ಬಿಡಿಸ್ಕೊಳ್ಳಿ, ಸಿಂಗಲ್ ಆಗಿ ಮಾಡಿ. ಮತ್ತು ಅದನ್ನು ತುಂಬ ಕ್ರಿಸ್ಪಿ ಆಗೋ ತನಕ ನಾವು ರೋಸ್ಟ್ ಮಾಡಬೇಕು. ಸೊ ಅದು ಎಷ್ಟು ಕ್ರಿಸ್ಪಿ ಆಗುತ್ತಲ್ಲ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ. ಸೊ ಇಲ್ಲಿ ಕ್ರಿಸ್ಪಿನೆಸ್ ಅದರ ಸೌಂಡಲ್ಲೇ ಗೊತ್ತಾಗುತ್ತೆ. ಸೊ ಇವಾಗ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಕೋಟಿಂಗ್ ಅಂತ, ರೆಡ್ಡಿಶ್ ಕಲರ್ ಆಗಿ. ನಾವು ಎಷ್ಟು ಚೆನ್ನಾಗಿ ರೋಸ್ಟ್ ಮಾಡ್ತೀವಲ್ಲ ಅಷ್ಟು ಚೆನ್ನಾಗಿ ಅದು ಟೇಸ್ಟ್ ಕೊಡುತ್ತೆ. ಇವಾಗ ನಾನು ಪ್ಲೇಟ್ಗೆ ಹಾಕ್ಕೊಳ್ತೀನಿ. ನಾನು ಆವಾಗಲೇ ಹೇಳಿದಾಗೆ ಇದು ಊಟಕ್ಕೆ ಮತ್ತು ಸ್ನ್ಯಾಕ್ಸ್ಗೆ, ಸಂಜೆ ಸ್ನ್ಯಾಕ್ಸ್ಗೆ ತುಂಬ ಚೆನ್ನಾಗಿರುತ್ತೆ. ನಾನು ಇನ್ನೊಂದು ಸುತ್ತು ಇವಾಗ ಬಿಟ್ಕೊಳ್ತಾ ಇದ್ದೀನಿ. ಸೊ ಇವನ್ನು ಕೂಡ ಸೇಮ್ ಪ್ರೊಸೀಜರ್ನ ಫಾಲೋ ಮಾಡಿದಾಗ ನಿಮಗೆ ಒಳ್ಳೆ ಡ್ರೈ ಗೋಬಿ ರೆಡಿ ಆಗುತ್ತೆ. ಇದಾಗಿತ್ತು ನನ್ನ ಇವತ್ತಿನ ಡ್ರೈ ಗೋಬಿ ರೆಸಿಪಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಯಾಕಂದರೆ ನಿಮ್ಮ ಕಮೆಂಟ್ ನನಗೆ ತುಂಬ ಇಂಪಾರ್ಟೆಂಟು. ನಾನು ಇಲ್ಲಿಂದ ಮುಂದುವರಿಲಿಕ್ಕೆ ನಿಮ್ಮ ಸಪೋರ್ಟ್ ನಂಗೆ ತುಂಬ ಇದೆ. ಥ್ಯಾಂಕ್ ಯು.